ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಕಳಲೆ ಅಂತ ಹೇಳ್ತಾರೆ. ಅದನ್ನು ತಿಂದರೆ ಏನಾಗುತ್ತೆ, ಏನು ಪ್ರಯೋಜನ ಮತ್ತು ಹೇಗೆ ಕ್ಲೀನ್ ಮಾಡೋದು, ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ನಾನು ಇವತ್ತು ತೋರಿಸ್ತೀನಿ. ಕರಾವಳಿ ಪ್ರದೇಶದಲ್ಲಿ ಸಿಗೋ ಕಳಲೆ ಅಂದರೆ ತುಂಬ ಜನಗಳಿಗೆ ಗೊತ್ತಿರಲ್ಲ. ಮಳೆಗಾಲಲ್ಲಿ ಇದು ಚಿಗುರು ಅಂಥದ್ದು, ಬಿದಿರಿನ ಚಿಗುರನ್ನ ಇದು ಕಳಲೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ 3 ದಿನ ಚಿಕ್ಕ ಪೀಸ್ ಕಟ್ ಮಾಡಿ ನೆನೆಸಿಬಿಟ್ಟು ಇಡ್ತಾಯಿದ್ರಂತೆ. ದಿನ ನೀರು ಚೇಂಜ್ ಮಾಡಿ ಇಡ್ತಾಯಿದ್ರಂತೆ. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಸಮಯದ ಅಭಾವ ಇರೋದ್ರಿಂದ ಒಂದೇ ದಿನದಲ್ಲಿ ರಾತ್ರಿ ಮಾತ್ರ ನೀರು ಚೇಂಜ್ ಮಾಡ್ತಾರೆ ಮತ್ತು ಬೆಳಗ್ಗೆ ಒಂದು ತೊಳೆದ್ಬಿಟ್ಟು ಅಡುಗೆ ಮಾಡ್ತಾರೆ. ಇದನ್ನು ಹುಳಿ ಮಾಡ್ತಾರೆ, ಫ್ರೈ ಮಾಡ್ತಾರೆ, ಕೆಲವರು ಉಪ್ಪಿನಕಾಯಿ ಮಾಡ್ತಾರೆ. ಮತ್ತು ಇದನ್ನು ಉಪ್ಪು ನೀರಲ್ಲಿ ನೆನೆಸ್ಕೊಂಡು ವರ್ಷವಿಡೀ ಇಡ್ಬೋದಂತೆ ಕಳಲೆನ. ಇದನ್ನು ಯಾರ್ಯಾರು ತಿಂತಾರೆ ಅಂದರೆ ಜಪಾನವರು ತಿಂತಾರೆ, ಮತ್ತು ಚೀನಾದವ್ರು ತಿಂತಾರೆ, ತೈವಾನ್ ಅವ್ರು ತಿಂತಾರೆ. ನೋಡಿ, ಈ ದೇಶದಲ್ಲಿ ಹೊರ ದೇಶದಲ್ಲೆಲ್ಲ ತಿಂತಾರೆ, ಭಾರತ ಒಂದೇ ಅಲ್ಲ. ಮತ್ತು ಕಾಳುಗಳು ಹಾಕಿ, ಪ್ರತಿಯೊಂದು ಕಾಳುಗಳು ಹಾಕಿ ಮಾಡ್ತಾರೆ. ಬೇಳೆಗಳು, ಸೊಪ್ಪು ಮತ್ತು ತರಕಾರಿ ಪ್ರತಿಯೊಂದು, ಬೆಂಡೆಕಾಯಿ ಹಾಗಲಕಾಯಿ ಬಿಟ್ಟು ಇನ್ನೆಲ್ಲ ತರಕಾರಿನೂ ಹಾಕ್ತಾರೆ. ಸೊಪ್ಪಲ್ಲಿ ಪಾಲಕ್ ಸೊಪ್ಪು ಒಂದು ಬಿಟ್ಟು ಇನ್ನೆಲ್ಲ ಸೊಪ್ಪನ್ನು ಹಾಕಿ ಮಾಡ್ತಾರೆ. 101 ಐಟಮ್ಗಳು ಮಾಡ್ತಾರಂತೆ. ಇದು ತಿಂದರೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಕಮ್ಮಿ ಆಗುತ್ತೆ. ಮತ್ತು ಕೋಲ್ಡು, ಕೆಮ್ಮು, ಇದು ಮಳೆಗಾಲದಲ್ಲಿ ಬೆಳೆಯುತ್ತಲ್ವ ಚಿಗುರು, ಇದು ಬಿದಿರಿನ ಚಿಗುರು, ಅದಕ್ಕೋಸ್ಕರ ಇದು ಕೋಲ್ಡು, ಕೆಮ್ಮು, ಕ್ಯಾನ್ಸರ್ಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗುತ್ತಂತೆ. ಮತ್ತು ಮಧುಮೇಹ, ಹಾರ್ಟ್ ಅಟ್ಯಾಕ್, ಈಗಿನ ಕಾಲದಲ್ಲಿ ಮಕ್ಕಳಿಗೂ ಸಹ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಲ್ಲ ನ್ಯೂಸಲ್ಲೆಲ್ಲ ನೋಡಿರ್ತೀರ ನೀವು. ನೀವು ಬಿದಿರಿನ ಚಿಗುರು ತಿಂದರೆ ಆ ಥರದ್ದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಬ್ಲಡ್ ಶುಗರು, ಹಾರ್ಟ್ ಅಟ್ಯಾಕು ಎಲ್ಲನೂ, ಹೃದಯಕ್ಕೆ ಏನೇನು ಸಂಬಂಧಪಟ್ಟಿದೆ ಅದೆಲ್ಲ ರೋಗಗಳು ಕಂಟ್ರೋಲಾಗಿ ಇಡ್ಬೋದು. ನೋಡಿ, ಇದರಲ್ಲಿ ವಿಟಮಿನ್ ಎ ಮತ್ತು ಪ್ರೋಟೀನು, ವಿಟಮಿನ್ ಇ, ವಿಟಮಿನ್ B6 ಆ ಥರ ಅಂಶಗಳಿರುತ್ತೆ. ಇದನ್ನು ದಿನ ಸಿಕ್ಕರೂ ಪರವಾಗಿಲ್ಲ, ತಿನ್ನಿ. ಇಲ್ಲ ಅಂದರೆ ನೀವು ತಿಂಗಳಿಗೊಂದ್ಸಲಿ, 6 ಮಂತ್ಗೊಂದ್ಸಲಿ ಆ ಥರ ತಿಂತಾಯಿರಿ. ತುಂಬ ಒಳ್ಳೆಯದು. ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀರ, ಏಜಿಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ಏಜ್ ಆಗೋವರೆಗೂ ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಇದು ಬಿದಿರಿನ ಚಿಗುರು. ನೋಡಿ, ಇದಿಷ್ಟು ಪ್ರಯೋಜನ. ಮತ್ತು ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿದಿರು ನೋಡಿ ಈ ಥರ ಸಿಗುತ್ತೆ. ಇದನ್ನು ಮೇಲೆ ಈ ಥರ ನಾವು ತಕ್ಕೋಬೇಕು. ಈ ಥರ ಎಳ್ದಿದ ತಕ್ಷಣ ಬಂದ್ಬಿಡುತ್ತೆ. ಈ ಥರ ಮೇಲೆ ಈ ಥರ ಒಳಗಡೆ ಹೆಂಗಿರುತ್ತೆ ಅಂತ ಹೇಳಿದ್ರೆ, ತೆಂಗಿನಕಾಯಿ ಚಿಗುರು ಬರುತ್ತಲ್ಲ, ತೆಂಗಿನಕಾಯಿ ಮರದ್ದು, ಹಾಗೆ ಬರೋವರೆಗೂ ನಾವು ಈ ಥರ ತಕ್ಕೋಬೇಕು. ಇದು ಚಿಕ್ಕ ಸೈಜಲ್ಲೂ ಸಿಗುತ್ತೆ. ಇದು ದೊಡ್ಡ ಸೈಜಲ್ಲೂ ಸಿಗುತ್ತೆ. ನೋಡಿ, ಇದು ಫುಲ್ ಈ ಥರ ಬರೋವರೆಗೂ ನಾವು ಕೊಬ್ಬರಿ ಥರ ಬರೋವರೆಗೂ ನಾವು ಈ ಥರ ತಕ್ಕೋಬೇಕು. ಇದು ತುಂಬ ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ಕೋಬೇಕು. ಪ್ರೊಸೆಸಿಂಗ್ ಲಾಂಗ್ ಇರುತ್ತೆ. ಇದು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇದು ಅಡುಗೆ ಆಗಲಿ, ನಾವು ಕ್ಲೀನ್ ಆಗಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇದನ್ನು ಬಿದಿರಿನ ಚಿಗುರು ಅಂತ ಕಳಲೆನ ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇದನ್ನು ನಾವು ನೀರಲ್ಲಿ ಫಸ್ಟೇ ನಾವು ನೀರು ರೆಡಿ ಮಾಡ್ಕೊಳ್ಳೋಣ. ನಾವು ಚಾಕುದಲ್ಲಿ ನಾವು ಹೆಂಗೆ ಟೊಮೆಟೊ, ಈರುಳ್ಳಿ ಕಟ್ ಮಾಡ್ತೀವಿ ಹಂಗೆ ಕಟ್ ಮಾಡಬಾರ್ದು. ಇದನ್ನು ಕೊಚ್ಚಬೇಕು. ಇದನ್ನು ಕೊಚ್ಚೋದು ಹೆಂಗೆ ಅಂತ ಹೇಳಿದ್ರೆ, ನಾವು ಕೋಸಂಬರಿಗೆಲ್ಲ ನಾವು ಇದು ಮಾಡ್ತೀವಲ್ಲ, ನೋಡಿ ಈ ಥರ ಕೋಸಂಬರಿಗೆಲ್ಲ ಸೌತೆಕಾಯಿ ಕಟ್ ಮಾಡ್ತೀವಲ್ಲ, ಈ ಥರ ಕೊಚ್ಚಬೇಕು. ಇದನ್ನು ನಿಮ್ಗೆ ಕಟ್ ಮಾಡೋವಾಗನೇ ಗೊತ್ತಾಗುತ್ತೆ, ತುಂಬ ಎಳೆದು ಈ ಥರ ಕಟ್ಟಾಗುತ್ತೆ ಸಲೀಸಾಗಿ. ನಿಮಗೆ ನಾರಿನ ಅಂಶ ಅಂತ ಹೇಳಿದ್ರೆ ಇನ್ನೊಂದು ಪದ್ರ ತೆಗೀರಿ. ಇದು ನೋಡಿ, ಎಳೆ ಚಿಗುರಿ. ಇದು ಅಡುಗೆ ಮಾಡೋದು, ಇದು ಆರೋಗ್ಯದಲ್ಲಿ ಎಷ್ಟು ನಿಮಗೆ ತಿಂದರೆ ಎಷ್ಟು ಆರೋಗ್ಯದಲ್ಲಿ ಇಂಪ್ರೂವ್ ಆಗುತ್ತೋ, ಇದು ಅಡುಗೆ ಮಾಡೋದು ಮತ್ತು ಕ್ಲೀನಿಂಗ್ ಮಾಡೋದು ಲಾಂಗ್ ಪ್ರೊಸೆಸಿಂಗ್ ಇರುತ್ತೆ. ಇದು ಅಷ್ಟೇ ತಾಳ್ಮೆಯಿಂದ ಮಾಡಬೇಕಾಗುತ್ತೆ. ನೀವು ನೋಡಿ, ಈ ಥರ ಎಲ್ಲನೂ ನಾನು ಈ ಥರ ಕೊಚ್ಕೋತೀನಿ. ಈ ಥರ ಯಾಕೆ ಕೊಚ್ಕೋತಾರೆ ಅಂತ ಹೇಳಿದ್ರೆ, ಇದರಲ್ಲಿ ನೊರಿನಂಶ, ನೀರಿನ ಹಾಕಿದ ತಕ್ಷಣ ನೊರಿನಂಶ ಇರುತ್ತೆ, ಅದನ್ನು ಬೇಗ ನೀರಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಕೊಚ್ಕೋತಾರೆ.
ನೀರಲ್ಲಿ ಹಾಕುವಾಗ ನಾನು 7 ಸಲ ತೊಳಿತೀನಿ, ಮತ್ತು ರಾತ್ರಿ ನೀರಲ್ಲೇ ನೆನೆಸೋಕ್ಕೆ ಬಿಡ್ತೀನಿ ನಾನು, ಮತ್ತು ಮಾರನೇ ದಿವಸ ಬೆಳಿಗ್ಗೆ ಮತ್ತು 7 ಸಲ ತೊಳಿತೀನಿ ನಾನು. ಇದರಲ್ಲಿ ನೊರೆ ಬಬಲ್ಸ್ ಬರುತ್ತೆ, ಅದು ಹೋಗೋವರೆಗೂ ಕ್ಲೀನ್ ಮಾಡ್ತಾ ಇರಬೇಕು. ಕಟ್ ಮಾಡ್ತಾ ನಾನು ನೀರು ಹಾಕೋತೀನಿ, ಯಾಕಂದರೆ ಕಪ್ಪಗೆ ಹೋಗುತ್ತೆ ಇದು. ಈ ಬಿದಿರಿದು ಚಿಗುರು ಕಳಲೆ ಏನಂತಾರೆ, ಅದನ್ನು ಕಣ್ಣು ಕಾಣಿಸಿದ್ರೆ ತೊಗೊಂಡು ಅಡುಗೆ ಮಾಡ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಪ್ರಯೋಜನ ತುಂಬ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು. ಇದನ್ನು ಪ್ರೆಗ್ನೆಂಟ್ ಇರೋರು ತಿನ್ನಬಾರ್ದು, ಮತ್ತು ಹಸುಗೆ ತಿನ್ನಿಸಬಾರ್ದು, ಇಬ್ರಿಗೆ ಮಾತ್ರ ತಿನ್ನಿಸ್ಬಾರ್ದು. ಇನ್ನೆಲ್ಲರೂ ತಿನ್ಬೋದು ಇದನ್ನು. ತುಂಬ ಒಳ್ಳೆಯದು ಇದು. ಗಂಡು ಮಕ್ಳಿಗಂತೂ ಹೊಟ್ಟೆದಲ್ಲಿ ಕೂದಲಿರುತ್ತೆ, ಮತ್ತು ಅಪೆಂಡಿಕ್ಸು ಮತ್ತು ಗಡ್ಡೆಗಳು ಸ್ಟೋನ್ಸು ಇರುತ್ತಲ್ಲ, ಅವ್ರಿಗೆ ತುಂಬ ತಿನ್ನೋಕ್ಕೆ ಕೊಡ್ತಾರೆ ಇದನ್ನು. ತುಂಬ ಒಳ್ಳೆಯದು ಗಂಡು ಮಕ್ಳಿಗಂತಂದರೆ. ಇವಾಗಿನ ಅಂತ ಹೇಳಿದ್ರೆ ಫ್ರೈ, ಉಪ್ಪಿನಕಾಯಿ ಮತ್ತು ತುಂಬ ದಿನ ಇಡಬೇಕು ಅಂತ ಹೇಳಿದ್ರೆ ಉಪ್ಪು ನೀರಲ್ಲಿ ನೆನೆಸಿಬಿಟ್ಟು ಇಡ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ, ವರ್ಷವಿಡೀ ಇಡ್ತಾರಂತೆ, ತುಂಬ ಫ್ರೆಶ್ ಆಗಿರುತ್ತೆ. ಇದು ಯಾಕಂದರೆ ಇದು ಟೈಮಲ್ಲಿ ಮಳೆಗಾಲದಲ್ಲಿ ಮಾತ್ರ ಇದು ಬಿದಿರು ಚಿಗುರುಗಳು ಸಿಗೋದು. ಅಲ್ಲಿವರೆಗೂ ಆಮೇಲೆ ಸಿಗಲ್ವಲ್ಲ, ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಇಡ್ತಾಯಿದ್ರು ವರ್ಷವಿಡೀನ. ಯಾವಾಗ ಬೇಕು ಆವಾಗ ಮಾಡ್ತಾಯಿದ್ರು. ನೋಡಿ, ಈ ಥರ ಇಸ್ಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನು. ಮೇಲೆ ಬಬ್ಬಲ್ಸ್ ಥರ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇದೆ, ಸೈಡಲ್ಲೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು. ಅದೆಲ್ಲ ಫುಲ್ಲು ಕ್ಲೀನ್ ಆಗಬೇಕು, ಅಲ್ಲಿವರೆಗೂ ತೊಳಿತಾ ಇರಬೇಕು. ಇದು ಮಾಡುವಾಗ ಕಾಳುಗಳು, ಸೊಪ್ಪುಗಳು ಮತ್ತು ಏನು ತರಕಾರಿಗಳು ಎಲ್ಲ ಹಾಕಿ ಮಾಡ್ತೇವೆ. ಇದು ಕ್ಲೀನ್ ಮಾಡೋವಾಗೂ ಅಷ್ಟೇ ನಿಮ್ಮದು ಲಾಂಗ್ ಪ್ರೊಸೆಸಿಂಗ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇದನ್ನು. ನೋಡಿ, ಈ ಥರ ಇಸ್ಕಿ ಚೆನ್ನಾಗಿ ತೊಳಿಬೇಕು. ಇದನ್ನು ನಾನು ನೀರು ಚೇಂಜ್ ಮಾಡ್ಕೊಂಡು ಬರ್ತೇನೆ. ಇದನ್ನು ಬೇರೆ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ 7 ಸಲ ತೊಳೆದುಬಿಟ್ಟು ನಾನು ರಾತ್ರಿ ನೆನೆಹಾಕ್ತೀನಿ ಇದನ್ನು. ಯಾಕಂದರೆ ರಾತ್ರಿ ನೆನೆಹಾಕಿದ್ರೆ ಆಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ 3 ದಿನ ನೆನೆಹಾಕ್ತಾಯಿದ್ರು. 3 ದಿನ ದಿನ ನೀರು ಚೇಂಜ್ ಮಾಡ್ತಾಯಿದ್ರು. ಇವಾಗ ಏನು ಮಾಡ್ತಾರೆ ಅಂದರೆ ಒಂದೇ ದಿನದಲ್ಲಿ ಅಡುಗೆ ಮಾಡ್ತಾರೆ. ಅವ್ರಿಗೆ ವರ್ಕಿಂಗ್ ಪರ್ಸನ್ ಇರ್ತಾರಲ್ಲ, ಅವ್ರಿಗೆಲ್ಲ ಅಷ್ಟೊಂದು 3 ದಿನ ಇಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಒಂದೇ ದಿನದಲ್ಲಿ ಮಾಡ್ತಾರೆ. ನೋಡಿ, ಈ ಥರ ನಾನು ಮುಚ್ಚಿಟ್ಬಿಟ್ಟು ರಾತ್ರಿ ನಾನು ಈ ಥರ ನೆನೆಸ್ಬಿಟ್ಟಿರ್ತೀನಿ. ಮತ್ತು ಮಾರ್ನಿಂಗ್ ದಿವಸ ಬೆಳಿಗ್ಗೆ ಮತ್ತೆ 7 ಸಲ ತೊಳಿತೀನಿ ಇದನ್ನು ಚೆನ್ನಾಗಿ. ನೋಡಿ, ನೆಂದಿದೆ ಇದು ಚೆನ್ನಾಗಿ 7 ಸಲ ನಾನು ತೊಳಿತೀನಿ. ಮೇಲೆ ಎಲ್ಲ ಬೊಬ್ಬಲ್ಸ್ ಎಲ್ಲ ಕಮ್ಮಿ ಆಗಬೇಕು. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.